ಒಂದು 10 ನಿಮಿಷ ಕಾಲ್ ಗಂಟೆ ಟೈಮ್ ಆಯ್ತು. 10 ನಿಮಿಷಕ್ಕೆಲ್ಲ ಮುಗಿಸ್ಕೊಂಡ್ ಬಂದ್ಬಿಡ್ತಾರೆ ಅಷ್ಟೇ, ಜಾಸ್ತಿ ಏನ್ ಟೈಮ್ ನಿಜವಾಗ್ಲೂ ಬಾರು ಗಂಡ್ ಮಕ್ಳ ತವರು. ಬಟ್ ಇಲ್ಲಿ 5 ಕಿಲೋಮೀಟರ್ ಬರೀ ಎಣ್ಣೆ ಹೊಡೆಯಕ್ಕೆ ಹೋಯ್ತದ ಆಟೋದಲ್ಲಿ. ಮುಂದೆ ನೋಡಿ 1 2 3 ಅಂದ್ರೆ ಆಟೋ ಡ್ರೈವರ್ ಸೇರಿ 3 ಜನ ಕೂರ್ತಾರೆ, ಹಿಂದೆ 4 ಜನ ಕೂರ್ತಾರೆ. ನೈಂಟಿ ಗಿಂಟಿ ಸಿಗಲ್ಲ, ಇಲ್ಲಿ ಏನಿದ್ರು ಕೊಟ್ರೆ ತಾಲ್ವಾಡಿಯಲ್ಲಿ ತಗೊಂಡ್ರೆ ಕ್ವಾರ್ಟರ್ ತಗೋಬೇಕು, ಮಂಚ ಕೊಡ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಅಷ್ಟೇ, ಇನ್ನೇನು ಇಲ್ಲ. ಸೊ ಗೈಸ್, ನಂದು ಮೈಕ್ ಎಲ್ಲೋ ಬಿದೋಗ್ಬಿಟ್ಟೈತೆ. It was at this moment he knew he fucked up. ಈ ತರದ ಮೈಕ್ ಬಿದೋಗ್ಬಿಟ್ಟೈತೆ. ಅದೇ ಯಾವ್ದು ನೀವು ಕೊಡ್ತಿರೋದ? ನಮ್ದು. ಸೊ ಗೈಸ್, ನಾನು ಇವಾಗ ತಾಲ್ವಾಡಿಯಲ್ಲಿ ಇದ್ದೀನಿ. ಇದು ತಮಿಳ್ನಾಡಿಗೆ ಬರುತ್ತೆ. ಸೊ ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಿ, ಅಂದ್ರೆ ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡರ್ ಅಲ್ಲಿ ರೋಡ್ ಸಿಸ್ಟಮ್ ಯಾವ ರೀತಿ ಇದೆ ಅಂತ. ಸೊ ತಾಲ್ವಾಡಿಯಲ್ಲಿ ಇಲ್ಲೊಂದು ಸಿಸ್ಟಮ್ ಇದೆ. ಅಂದ್ರೆ ಇಲ್ಲಿನ ಜನರು, ಅಂದ್ರೆ ಕೂಲಿ ಎಲ್ಲ ಮುಗಿಸ್ಕೊಂಡು ಜನರು ಬರ್ತಾರಲ್ಲ, ಬಂದಿರೋ ಜನರು ಎಣ್ಣೆ ಹೊಡಿಯೋಕ್ಕೆ ಅಂತ ಇಲ್ಲಿಂದ ಕರ್ನಾಟಕ ಬಾರ್ಡರ್ ಒಂದು 5 ಕಿಲೋಮೀಟರ್ ದೂರ ಇದೆ. ಸೊ ಆ ಜಾಗಕ್ಕೆ ಹೋಗ್ತಾರೆ. ಸೊ ಅವ್ರ ಜೊತೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ಸೊ ವಿಡಿಯೋ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ಹೊಸ ವಿಡಿಯೋಸ್ ಹಾಕೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ. ಸರ್ ನಮಸ್ತೆ, ನಿಮ್ಮ ಹೆಸರು? ಶಿವರಾಜು. ನೀವು? ಮಲ್ಲಪ್ಪ. ಏನ್ ಮಾಡ್ಕೊಂಡಿರೋದು ನೀವು? ನಾವು ಆಟೋ ಓಡಿಸ್ತಾ ಇರೋದು. ನೀವು ಆಟೋನ ಓಡಿಸ್ತಾ ಇರೋದು? ಸರ್, ಇಲ್ಲಿ ಜನರೆಲ್ಲ ಈಗ ಆಟೋದಲ್ಲಿ ಎಣ್ಣೆ ಹೊಡೆಯೋಕೆ ಅಂತ ಆ ಜಾಗ ಯಾವುದು ಹೋಗೋದವರಲ್ಲ, ಯಲಕಟ್ಟೆ ಅಂತ, ಅಲ್ಲಿಗೆ ಏನಕ್ಕೆ ಹೋಗ್ತಾರೆ ಸರ್? ಫಸ್ಟ್ ಆಫ್ ಆಲ್ ಅದೇ ಇದು ಸ್ವಲ್ಪ ರೈಟ್ ಕಮ್ಮಿ. ಇಲ್ಲಿ 140 ರೂಪಾಯಿ 105 ರೂಪಾಯಿ ಕ್ವಾರ್ಟ್ರು, ಅಲ್ಲಿ 90 ರೂಪಾಯಿ ಸಿಗುತ್ತೆ, ಅದಕ್ಕೆ ಹೋಗ್ತಾರೆ. ಆಮೇಲೆ ಕರ್ನಾಟಕ ಎಣ್ಣೆ ತಮಿಳಿಯನ್ಸ್ ಎಲ್ಲ ಅಲ್ಲೇ ಇಷ್ಟಪಡೋದು ಜಾಸ್ತಿ. ತಾಲ್ವಾಡಿಯಲ್ಲೂ ಬಾರ್ ಇದೆ. ತಮಿಳ್ನಾಡಲ್ಲೂ ಬಾರ್ ಇದೆ. ಬಟ್ ಏನು ಅಂದ್ರೆ ರೇಟ್ ಜಾಸ್ತಿ. ಆಮೇಲೆ ಡ್ರಿಂಕ್ಸ್ ಅಷ್ಟೊಂದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅಲ್ಲಿ ಹೋಗ್ತಾರೆ. ಸರ್, ದಿನಕ್ಕೆ ಎಷ್ಟು ಜನ ಹೋಗ್ಬೋದು ಸರ್ ಆ ಜಾಗಕ್ಕೆ? 48 ಗ್ರಾಮದವರು ಹೋಗ್ತಾರೆ. 48 ಗ್ರಾಮ. ಎಷ್ಟು ಆಟೋಗಳಿದೆ ಸರ್ ಆ ಸರ್ವಿಸ್ ಮಾಡಕ್ಕೆ ಇಲ್ಲಿ? 12 ಆಟೋ. ಅದೇ ಸರ್ವಿಸ್ಗೆ ಅಂತ ಏನಿಲ್ಲ, ಅದೇ ಸಂಜೆ ಹೊತ್ತು ಮಾತ್ರ. ಅದು ಮಾತ್ರ ದುಡ್ಡು ಕಮ್ಮಿ ಅಂತಾನೆ ಜನ ಅಲ್ಲಿಗೆ ಹೋಗೋದಲ್ವಾ? ಸೊ ನಿಮ್ಮ ಆಟೋದು ಬಾಡಿಗೆ ಎಷ್ಟಿರುತ್ತೆ ಅಲ್ಲಿಗೆ ಹೋಗಿ ಬರಕ್ಕೆ? 100 ರೂಪಾಯಿ ಹೋಗಿ ಬರಕ್ಕೆ. ಒಬ್ರಿಗಲ್ಲ, ಒಂದು ಆಟೋಗೆ 100 ರೂಪಾಯಿ ಹೋಗಿ ಬರಕ್ಕೆ. ಅಲ್ಲ, ಈಗ ಒಂದು 30 ರೂಪಾಯಿ ಒಂದು ಸೀಟಿಗೆ. 30 ರೂಪಾಯಿ ಕೊಟ್ಟರೆ ನೀವು ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಕರ್ಕೊಂಡು ಬಂದ್ಬಿಡ್ತೀರಾ. ಅಲ್ಲಿ ಎಣ್ಣೆ ಹೊಡೆಯಕ್ಕೆಲ್ಲ ಅವ್ರು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಲ್ಲಿ? ಒಂದು 10 ನಿಮಿಷ ಕಾಲ್ ಗಂಟೆ ಟೈಮ್ ಆಯ್ತು. 10 ನಿಮಿಷಕ್ಕೆಲ್ಲ ಮುಗಿಸ್ಕೊಂಡ್ ಬಂದ್ಬಿಡ್ತಾರೆ ಅಷ್ಟೇ, ಜಾಸ್ತಿ ಏನ್ ಟೈಮ್. ಈ ಊರಲ್ಲೇ ಈ ರೀತಿ ಒಂದು ಸಿಸ್ಟಮ್ ನೋಡಿದ್ದು, ಅಂದ್ರೆ ಎಣ್ಣೆ ಹೊಡೆಯಕ್ಕೆ ಅಂತ. ಇಲ್ಲಿಂದ ಅದು ಎಷ್ಟು ಕಿಲೋಮೀಟರ್ ಆಗುತ್ತೆ? 5 ಅಪ್ ಅಂಡ್ ಡೌನ್ 10 ಕಿಲೋಮೀಟರ್. ಹಂಗಾರೆ ನೀವು 10 ಕಿಲೋಮೀಟರ್ ಬರೀ 30 ರೂಪಾಯಿ ಕರ್ಕೊಂಡು ಹೋಗಿ ಕರ್ಕೊಂಡು ವಾಪಸ್ ಬರ್ತಾ ಇದ್ದೀರಾ. ಇವಾಗ ಹಂಗಂದ್ರೆ ಜನ ಬರ್ತಾರ? ಈಗ ಈಗ ಆಲ್ರೆಡಿ ಇವತ್ತು 7 ಗಾಡಿ. ಈಗ ನೆಕ್ಸ್ಟ್ ನಿಮ್ ಗಾಡಿಯಲ್ಲಿ ಹೋಗೋದಲ್ವಾ? ಸೊ ಗೈಸ್, ನಾವ್ ಇವಾಗ ನೆಕ್ಸ್ಟ್ ಈಗ ಒಂದು ಗಾಡಿ ಹೋಗುತ್ತೆ, ಅಂದ್ರೆ ಇವ್ರ ಗಾಡಿನ ಹೋಗುತ್ತೆ. ಸೊ ಅವ್ರ ಗಾಡಿಯಲ್ಲೇ ನಾನು ಹೋಗ್ತೀನಿ, ಆಮೇಲೆ ಬೇರೆ ಕೂಲಿ ಕೆಲಸ ಮುಗಿಸ್ಕೊಂಡು ಬಂದಿರ್ತಾರಲ್ಲ, ಸೊ ಅವರು ಬರ್ತಾರೆ. ಸ್ವಲ್ಪ ಜನ ಅಂದ್ರೆ ಇಲ್ಲಿ ಸೀಟ್ ಲೆಕ್ಕ ಇದು ಎಲ್ಲ ಬಂದು ಸೀಟ್ ಆದ್ಮೇಲೆ ಮಿನಿಮಮ್ ಒಂದು ಎಷ್ಟು ಸೀಟು? 6 ಸೀಟು. 6 ಜನ ಹೋಗ್ಬೋದು ಆಟೋದಲ್ಲಿ. ಅಂದ್ರೆ ಹಿಂದೆ 4, ಮುಂದೆ 2. ನಿಮ್ಮನ್ನ ಬಿಟ್ಟು ನಿಮ್ಮನ್ನ ಸೇರಿಸಿ 7 ಜನ. ಸೊ ಗೈಸ್, ಒಟ್ಟು 7 ಜನ ಹೋಗ್ತಾರಂತೆ ಒಂದೇ ಆಟೋದಲ್ಲಿ. ಸೊ ಹೆಂಗಿರುತ್ತೆ ನೋಡೋಣ. ಜನ ಸ್ವಲ್ಪ ಸೇರ್ಬೇಕು. ಜನ ಕೂತ್ ಆದ್ಮೇಲೆ ಹೋಗೋದ. ಎಲ್ರಿಗೂ ತಮಿಳು ಮಾತಾಡಕ್ ಬರುತ್ತೆ, ಮತ್ತೆ ಕನ್ನಡ ಯಾರನ್ನ ಬೇಕಾದ್ರೂ ನಾವು ಮಾತಾಡ್ಸ್ಬೋದು. ರೋಡಿಂದ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಈಗ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಯಲಕಟ್ಟೆ. ಈಗ ಈ ಆಟೋದಲ್ಲಿ ನೀವೇ ಹೋಗ್ತಾ ಇರೋದ? ನನ್ನ ಜೊತೆ ಬೈಕ್ ಹೋಗೋದು. ಆಟೋದಲ್ಲಿ ಯಾರು ಹೋಗ್ತಾರೆ ಈಗ? ಅವರು ಬೈಕ್ ಇದ್ರೆ ಹೋಗ್ತಾರ. ನಾನು ಆಟೋದಲ್ಲಿ ಹೋಗ್ತಾ ಇದ್ದೀನಿ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ರೋಡ್ ನೋಡಿದ್ರ ತಮಿಳ್ನಾಡು ಬಾಡು ಚೆನ್ನಾಗೈತೆ, ಅಲ್ಲಿ ಇಳಿತೀರದ. ಸೊ ಗೈಸ್, ಅಲ್ಲಿ ಆ ಬ್ಯಾಚ್ ಏನಿದೆಯಲ್ಲ, ಅದು ಈಗ ತಾನೇ ಮುಗಿಸ್ಕೊಂಡು ಬರ್ತಾ ಇರೋ ಬ್ಯಾಚ್ ಅದು. ಸೊ ನೆಕ್ಸ್ಟ್ ನಾವು ಹೋಗೋ ಬ್ಯಾಚ್ ಹೋಗಿ ನೋಡಿ. ಕುಡ್ದ್ಬಿಟ್ಟು ಬರ್ತಾರೆ. 10 ನಿಮಿಷಕ್ಕೆ ಕುಡ್ದು ಹೆಂಗೆ ಬಂದ್ಬಿಡ್ತಾರಂತಲ್ಲಿ. ನಿಜವಾಗ್ಲೂ ಬಾರು ಗಂಡ್ ಮಕ್ಳ ತವರು. ಬಸ್ ಇಲ್ಲ, ಬೈಕ್ ಇಲ್ಲ, ಅವ್ರ ತಮ್ಮ ಹೋಯ್ತಾರ ಹೋಗೋದು ಪಟ್ಟ ಅಂತ ಕುಡ್ಬಿಟ್ಟು ಬಂದ್ಬಿಡೋದು. ಬಸ್ ಇಲ್ಲ, ಬೈಕ್ ಇಲ್ಲ, ಅವ್ರ ತಮ್ಮ ಟೈಮಿಂಗ್ ಬಸ್ ಇಲ್ಲ, ರೋಡ್ ಸುದ್ದ ಇಲ್ಲ. ಕರ್ನಾಟಕ ಫುಲ್ ಮೋಸ ಆಯ್ತು. ನಂಜು, ನೀವು ಆಟೋ ಡ್ರೈವರಾ? ನೀವು ಆಟೋ ಡ್ರೈವರು. ಸೊ ಗೈಸ್, ಇಲ್ಲಿ ಇರೋರು ನೀವು ಆಟೋ ಡ್ರೈವರ್. ಇಲ್ಲಿ ಜನರೆಲ್ಲ ಕೂಲಿ ಕೆಲ್ಸಕ್ಕೆ ಹೋಗ್ತಾರಲ್ಲ, ಜಾಸ್ತಿ ಯಾವ ಕೆಲ್ಸಕ್ಕೆ ಹೋಗೋದು? ಅಂದ್ರೆ ಕೂಲಿ ಯಾವ ಗಾರೆ ಕೆಲಸ ಮತ್ತು ಲೋಡಿಂಗ್. ಒಟ್ಟು ಇಲ್ಲಿ ಒಬ್ರು ಚಾರ್ಜ್ 30 ರೂಪಾಯಿ ಅಂತ ಹೇಳಿದ್ರು. ಅಪ್ ಅಂಡ್ ಡೌನ್ 30 ರೂಪಾಯಿ. ಸೊ ಗೈಸ್, ಇವಾಗ ಆಟೋ ರೆಡಿ. ಇವ್ರದಕ್ಕೆ ನಾವು ಹೋಗಲ್ವಾ? ನೆಕ್ಸ್ಟ್. ಸೊ ಗೈಸ್, ಆಲ್ರೆಡಿ 2 ಟ್ರಿಪ್ ಹೋಯ್ತು. ಅವರು ಅಂದ್ರೆ ಒಬ್ರು ನಮಗೆ ಗೊತ್ತಿರೋರೇ ಬರ್ತೀನಿ, ಅವ್ರು ಮಾತಾಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಕಾಯ್ತಾ ಇದೀವಿ. ಬಟ್ ಇಲ್ಲಿ 5 ಕಿಲೋಮೀಟರ್ ಬರೀ ಎಣ್ಣೆ ಹೊಡೆಯಕ್ಕೆ ಹೋಯ್ತದ ಆಟೋದಲ್ಲಿ. ಆಲ್ಕೊಟ್ ಇದು
ಸೊ ಗೈಸ್ ನೋಡಿದ್ರಲ್ಲ, ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡೋಕೆ ಹೋಗ್ಬೇಡಿ ಅಂತ ಹೇಳ್ತಾ, ಇನ್ನೇನು ಒಬ್ರು ಬಂದು ಕೂತಿದ್ದಾರೆ, ಇನ್ನೂ ಒಂದು 4 ಜನ ಕೂತ್ಕೋಬೇಕು. ಅಂದ್ರೆ ಮಿನಿಮಮ್ ಒಂದು 5 ರಿಂದ 6 ಸೀಟ್ ಆದ್ರೆ ಮಾತ್ರ ಹೋಗೋದಿಲ್ಲಿ. ಸೊ ಅದಕ್ಕೆ ಕಾಯ್ತಾ ಇದೀವಿ ನಾವು, ಇನ್ನೊಂದು 4 ಸೀಟ್ ಆದ್ರೆ ಇಲ್ಲಿಂದ ಹೊರಡ್ತೀವಿ. ಸೊ ಗೈಸ್ ಇವಾಗ ನೋಡಿ ಒಬ್ರು ಕೂತಿದ್ದಾರೆ, ಅವರು ಇನ್ನೊಬ್ರು ಬರ್ತಿದ್ದಾರೆ, ಇನ್ನೊಂದು 3 ಜನ ಸೇರ್ಕೋತಾರೆ, ಆಮೇಲೆ ನಾವು ಹೋಗ್ತೀವಿ. ನಿಮ್ಮ ಹೆಸರೇನು? ರೇವಣ್ಣ ನಿಮ್ಮ ಹೆಸರು. ನೀವು ಕೂಲಿ ಕೆಲಸ ಮಾಡ್ಕೊಂಡಿದ್ದೀರಾ? ಇವತ್ತು ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದಿರೋದ? ಈಗ ಏನ್ ಕೆಲಸ ಮಾಡ್ತೀರಾ ನೀವು? ನಾವು ಒಕ್ಕನ ಕೆಲಸ ಮಾಡ್ತಿದ್ದೆ, ರಾಗಿ ಒಕ್ಕನ. ಏನು ರಾಗಿ ಒಕ್ಕನ? ವ್ಯವಸಾಯ. ಏನ್ ನೀವ್ ಹೇಳಿದೇನು? ರಾಗಿ ಹಂಗಂದ್ರೆ ಸೊ ಇವಾಗ ನೀವು ಇದಕ್ಕೆ ಹೋಯ್ತಾ ಇದೀರಾ, ವೈನ್ ಸ್ಟೋರಿಗೆ? ಡೈಲಿ ಹೋಯ್ತೀರಾ? ಡೈಲಿ ಕೆಲಸ ಮುಗಿಸ್ಕೊಂಡು ಹೋಗ್ತೀರಾ, ಅದಾದ್ಮೇಲೆ ಮನೆಗೆ ಹೋಗ್ತೀರಾ? ನಾ ವಿಡಿಯೋ ಮಾಡ್ತಿರೋದೇ ಅದನ್ನ. ಹೋಗದಾ ಅಣ್ಣ? ಅವ್ರನ್ನ ಈ ಕಡೆ ಬರಕ್ಕೆ, ನಾನು ಆ ಕಡೆ ಹೋಗ್ತೀನಿ. ಅದು ಹಿಡ್ಕೊಳಕಲ್ಲ, ಅದಕ್ಕೋಸ್ಕರ. ಇವಾಗ ನೋಡಿ, ನಾನು 1 2 3 4 5 ಜನ ಇದ್ದಾರೆ, ಇನ್ನೊಬ್ರನ್ನ ಕೂರಿಸ್ಕೋಬೇಕಂತೆ. ಎಕ್ಸಾಕ್ಟ್ ಅಂದ್ರೆ ಮುಂದೆ ನೋಡಿ 1 2 3 ಅಂದ್ರೆ ಆಟೋ ಡ್ರೈವರ್ ಸೇರಿ 3 ಜನ ಕೂರ್ತಾರೆ, ಹಿಂದೆ 4 ಜನ ಕೂರ್ತಾರೆ. ವಿಡಿಯೋ ಮಾಡ್ತಿದೀವಿ ಅಂತ ಎಷ್ಟು ಜನ ಬರಲ್ಲ ಅಲ್ಲ? ಹಂಗೇನಿಲ್ಲ, ಬರ್ತಾರೆ. ಓಕೆ, ಬರೋದಾ? ಬೆಳಗ್ಗೆ ನಿಮಗೆ ಫೋನ್ ಮಾಡ್ತೀನಿ. ನಾವು ಬೆಳಗ್ಗೆ ನಾನು ಅಲ್ಲಿಂದ ಅಲ್ಲಿಗೆ ಹೋಗ್ಬಿಡ್ತೀನಿ, ಬೆಳಗ್ಗೆ ನಿಮಗೆ ಫೋನ್ ಮಾಡ್ತೀನಿ. ಸೊ ಗೈಸ್, ಇಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ನಲ್ಲ, ಸೊ ಇವರೇ ಜನ ಎಲ್ಲರೂ ಇವಾಗ ಹೋಗ್ತಾರೆ ವೈನ್ ಸ್ಟೋರಿಗೆ. ಅಣ್ಣ ನಿಮ್ಮ ಹೆಸರೇನು? ನಂಜುಂಡ ಅಂತ. ಇದೇ ಊರಲ್ಲೇ ಹುಟ್ಟು ಬೆಳೆದಿದ್ದ ನೀವು? ಇಲ್ಲ, ಬೆಂಗಳೂರವ್ರ ನೀವು? ಮತ್ತೆ ಇಲ್ಲಿ ಬಂದಿದ್ದು? ಓದಿದೆಲ್ಲ ಬೆಂಗಳೂರು, ಈಗ ಇರೋದು ಬಂದು ಸೆಟ್ಲ್ ಆಗಿರೋದು ತಾವಡಿ. ನಮ್ದು ಇದು ತಮಿಳ್ನಾಡನ, ಇದು ಬಾರ್ಡ್ರು. ಈ ತಮಿಳ್ನಾಡು ಬಾರ್ಡ್ರು 5 ಕಿಲೋಮೀಟರ್ ಹೋದ್ರೆ ಕರ್ನಾಟಕ. ಓಕೆ ಅಣ್ಣ, ಇಲ್ಲಿ ಇನ್ನೊಂದೇನು ಅಂದ್ರೆ ಜನರಲ್ ಅಲ್ಲಿಗೆ ಯಾಕೆ ಹೋಗ್ತಾರೆ ಅಂದ್ರೆ, ಇಲ್ಲಿ ತಾಳ್ವಾಡಿಯಲ್ಲಿ ಬಾರ್ ಇಲ್ವಾ? ಅಣ್ಣ ತಾವಡಿಯಲ್ಲಿ ಬಾರ್ ಐತೆ. ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು 160 ರೂಪಾಯಿ. ಅಲ್ಲಿ ಕರ್ನಾಟಕ ಬಂದು 110. ಹಂಗಾರೆ 50 ರೂಪಾಯಿ ಡಿಫ್ರೆನ್ಸ್ ಐತೆ. 50 ರೂಪಾಯಿ ಡಿಫ್ರೆನ್ಸ್. ಇಲ್ಲಿ 90 ಗಿಂಟಿ ಸಿಗಲ್ಲ, ಅಲ್ಲಿ 90 ಸಿಗೋದು. ಇಲ್ಲಿ ಏನಿದ್ರು ಕೊಟ್ರೆ, ಇಲ್ಲಿ ತಾಳ್ವಾಡಿಯಲ್ಲಿ ತಗೊಂಡ್ರೆ ಕ್ವಾರ್ಟರ್ ತಗೋಬೇಕು. 160 ರೂಪಾಯಿ ಕೊಟ್ಬಿಟ್ಟು ಫೋಟೋ ತಗೋಬೇಕು, ಫುಲ್ಲೇ ತಗೋಬೇಕು. ಅಲ್ಲಾದ್ರೆ 90 ಕೊಡ್ತಾರೆ. ಅಲ್ಲಾದ್ರೆ 90. ಸೊ ಗೈಸ್, ಇನ್ನೊಂದು ರೀಸನ್ ಅಂದ್ರೆ ಜನ ಏನಕ್ಕೆ ಅಲ್ಲಿಗೆ. It was at this moment he knew. He fucked up. ಇದೇ ಒಂದು ಮೈನ್ ರೀಸನ್. ಒಂದು ದುಡ್ಡು, ಇನ್ನೊಂದು ಕ್ವಾಲಿಟಿ ಆಫ್ ಡ್ರಿಂಕ್ಸ್ ಚೆನ್ನಾಗಿರಲ್ಲ ಅಂತ. ಕುಡಿಯೋದು ತಪ್ಪೇ, ಅದು 100% ಅದೇನು ಸುಳ್ಳೇನಿಲ್ಲ. ಬಟ್ ಏನು ಅಂದ್ರೆ ಇಲ್ಲಿನ ಜನರದ್ದು ಇನ್ನೊಂದು ಕಾನ್ಸೆಪ್ಟ್ ಏನು ಅಂದ್ರೆ, ಕೆಲಸ ಮುಗಿಸ್ತಾರೆ, ಬರ್ತಾರೆ ಆರಾಮಾಗಿ, ಕೂಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು 5:30-6 ಗಂಟೆ ಹಂಗೆ ಬರ್ತಾರೆ. ಬಂದ ತಕ್ಷಣ ಹೋಗ್ಬಿಟ್ಟು ಈಗ ಆಟೋ ಹತ್ಕೊಬಿಟ್ಟು 30 ರೂಪಾಯಿ ಕೊಟ್ಟರೆ ಅಪ್ ಆ್ಯಂಡ್ ಡೌನ್ ಕರೀತಾರೆ. ಅಲ್ಲಿ ಹೋಗ್ತಾರೆ, ಸ್ವಲ್ಪ ಕುಡ್ಕೋತಾರೆ, ಅದಾದ್ಮೇಲೆ ನೀಟಾಗಿ ಶಿಸ್ತಾಗಿ ಮನೆಗೆ ಹೋಗಿ ಮಲ್ಕೋತಾರೆ ಅಲ್ವಾ ಅಣ್ಣ? ಮತ್ತೆ ಗಲಾಟೆ ಮಾಡೋದು ಅದು ಇದು ಏನೂ ಇಲ್ಲ, ಆ ಥರ ಏನಿಲ್ಲ. ಒಂಚೂರು ಕುಡಿದ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಅಷ್ಟೇ, ಇನ್ನೇನು ಇಲ್ಲ. ಮನೇಲಿ ಹೋಗಿ ಗಲಾಟೆ ಏನೂ ಇಲ್ಲ, ಅದೆಲ್ಲ ಮಾಡಬಾರ್ದಲ್ವ, ತಪ್ಪದು. ಅಂದ್ರೆ ಕುಡಿಬೇಕು, ಖುಷಿಗೋಸ್ಕರ ಕುಡಿಬೇಕು, ಆಮೇಲೆ ನಮ್ಮ ಪಾಡಿಗೆ ಹೋಗ್ಬಿಟ್ಟು ಮನೆಗೆ ಹೋಗ್ಬೇಕು, ಮಕ್ಕ ಬಿಡ್ಬೇಕು ಅಲ್ವಾ? ನೀವು ಡೈಲಿ ಹೋಗ್ತೀರಾ? ನೀವು ಕೂಲಿಗೆ ಹೋಗ್ತಿ ಕೆಲಸ ಮಾಡ್ತೀರಾ? ನಿಮಗೆ ಕೆಲಸ ಮಾಡಕ್ಕಾಗಲ್ಲ, ಮತ್ತೆ ನಿಮ್ಗೆ ದುಡ್ಡಿಗೆಲ್ಲ ಏನ್ ಮಾಡ್ತೀರಾ? ಒಟ್ಟಿನಲ್ಲಿ ಇಲ್ಲಿ ಜನ ಕಮ್ಮಿ, ಏನಿದ್ರು ಕರ್ನಾಟಕ ತಾನೇ ಫುಲ್ ಜನ ಬರೋದು. ಇದೇ ತಮಿಳ್ನಾಡು ವೈನ್ಸ್. ಇದು ಒಟ್ಟಿನಲ್ಲಿ ಜನ ಯಾರು ಇರಲ್ಲ. ಅದೇ ಇದು ತಮಿಳ್ನಾಡು ವೈನ್ಸ್ ಅಂತೆ. ಸಾಕು ಗೌರ್ಮೆಂಟ್ ಅಂಗಡಿ ನೋಡಿದ್ರಲ್ಲ, ಇದು ತಮಿಳ್ನಾಡು. ಒಡಿಯೋಣ ಮುಂದೆ ನೋಡಿದ್ರಲ್ಲ, ಇದು ತಮಿಳ್ನಾಡು ವೈನ್ಸು. ಅದೇ ಎಲ್ಲಿ ಜಾಸ್ತಿ ದುಡ್ಡು ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ಜನ ಹೋಗಲ್ಲ, ತುಂಬಾ ಕಮ್ಮಿ ಜನ ಅಲ್ಲಿಗೆ ಹೋಗೋದು, ಎಲ್ಲ ಕರ್ನಾಟಕ. ಈಗ ಹಂಗಾರೆ ಈಗ ಇರೋದು ತಮಿಳ್ನಾಡಲ್ಲೇ ನಾವು, ಇನ್ನೂ ಬಾರ್ಡ್ರ್ ಬಂದಿಲ್ಲ. ಸೊ ಇಲ್ಲಿ ಮುಂದೆ ಒಂದು ಬಾರ್ಡ್ರ್ ಬರುತ್ತೆ, ತಮಿಳ್ನಾಡು ಕರ್ನಾಟಕದ್ದು. ಅದಾದ್ಮೇಲೆ ಆ ಕಡೆ ಕರ್ನಾಟಕದಲ್ಲಿ ಒಂದು ವೈನ್ಸ್ ಇದೆ, ಸೊ ಅಲ್ಲಿ ಕಮ್ಮಿ ರೇಟಿಗೆ ಸಿಗುತ್ತೆ. ಅಲ್ಲಿ ಹೆಸರೇನು ಹೇಳಿ ನನಗೆ ಮರ್ತೇ ಹೋಯ್ತದೆ. ಯಲಕಟ್ಟೆ ಅಂತಾರೆ. ಆ ಬಾರ್ ಹೆಸರೇ ಯಲಕಟ್ಟೆನಾ? ಊರ ಹೆಸರು ಅದು ಯಲಕಟ್ಟೆ ಅಂತ. ಊರ ಹೆಸರು ಯಲಕಟ್ಟೆ. ನೀವ್ ಹೋಗಲ್ವಾ ಬಾರಿಗೆ? ನಾವು ಹೋಯ್ತೀವಣ್ಣ, ಕುಡಿಯಲ್ವಾ? ನೀವು ಕುಡಿಯಲ್ವಾ? ಕುಡಿತೀವಿ ಅಂದ್ರೆ ವೇರು ಜಾಸ್ತಿ ಇಲ್ಲ ಎಲ್ಲ ಕೆಲಸ ಎಲ್ಲ ಮುಗಿಸ. ನೀವು ಇಲ್ಲೇ ಡಿಫ್ರೆನ್ಸ್ ನೋಡ್ಬೋದು. ಈಗ ಸ್ವಲ್ಪ ಹೊತ್ತಲ್ಲೇ ಅಂದ್ರೆ ಕರ್ನಾಟಕ ರೋಡ್ಗೂ ಮತ್ತು ತಮಿಳ್ನಾಡಿಗೂ ರೋಡ್ಗೂ ಇರೋ ಡಿಫ್ರೆನ್ಸ್. ತಮಿಳ್ನಾಡಲ್ಲಿ ಎಷ್ಟು ಚೆನ್ನಾಗಿದೆ ರೋಡು ಅಂದ್ರೆ, ಮೈನ್ ರೋಡ್ಗಳು ಹೆಂಗಿರುತ್ತೆ ಆ ರೀತಿ ಇದೆ.
ಬಟ್ ಕರ್ನಾಟಕ ಹೋಗ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಇಲ್ಲ ಏನಕ್ಕೆ ಕತ್ಲಾಗಿದೆ ನೋಡ ಆದಷ್ಟು ಟ್ರೈ ಮಾಡ್ತೀನಿ ತೋರ್ಸಕ್ಕೆ. ಗೈಸ್ ಇನ್ನೊಂದೇನು ಅಂದ್ರೆ ಇವ್ರು ಅಲ್ಲಿ ಹೋಗ್ಬಿಟ್ಟು ಸುಮಾರು ಟೈಮ್ ವೇಸ್ಟ್ ಮಾಡ್ತಾರೆ ಅಥವಾ ಆ ಥರ ಏನಿಲ್ಲ. ಇವಾಗ ಹೋಯ್ತಾರಲ್ಲ 10 ನಿಮಿಷದಲ್ಲಿ ಕೆಲಸ ಮುಗಿದು 10 ನಿಮಿಷ ಅಷ್ಟೇ ಅಲ್ವಾ, ಜಾಸ್ತಿ ಹೊತ್ತೇನಿಲ್ಲ. ಒಂದು 10 ನಿಮಿಷ ಅಷ್ಟೇ ಗೈಸ್. ಹೋಯ್ತಾರೆ ಕುಡಿತಾರೆ 10 ನಿಮಿಷದಲ್ಲಿ ಆಚೆ ಬಂದ್ಬಿಡ್ತಾರೆ, ಅಲ್ಲಿಂದ ವಾಪಸ್ ಬಂದ್ಬಿಡ್ತೀವಿ ಅಷ್ಟೇ, ಸಿಂಪಲ್. ಇನ್ನೇನು ಇಲ್ಲ ಜಾಸ್ತಿ ಅಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಗಂಟೆ ಕೂತ್ಕೊಳ್ಳೋದು ಆ ಥರ ಸಿಸ್ಟಮೇ ಇಲ್ಲ ಇಲ್ಲಿ. ನೋಡಿ ಇಲ್ಲೂ ಇನ್ನೊಂದು ಗಾಡಿ ಹೋಯ್ತೈತೆ, ಇದನ್ನು ನಮ್ಮ ಜೊತೆನೆ ಬರ್ತಾ ಇರೋದು ಎಣ್ಣೆ ಹೊಡೆಯಕ್ಕೆ. ಅದೊಂದು ಗ್ಯಾಂಗು ಕರ್ಕೊಬತ್ತೈತೆ ಆಟೋ ಅಲ್ವಾ, ಅದೇ ಥರ. ಇಲ್ಲಿ ಬರೋವೆಲ್ಲ ಎಣ್ಣೆ ಹೊಡೆಯಕ್ಕೆ ಭಾನುವಾರ ಆದ್ರೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗುತ್ತಣ್ಣ. ಒಂದು 10 ಗಂಟೆಯಿಂದ 10 ಗಂಟೆಯಿಂದ ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಜನ. ಬೆಳಗ್ಗೆ ಭಾನುವಾರ ಲೀವ್ ಇರುತ್ತಾರಣ್ಣ. ಹೌದೌದು, ಬೆಳಗ್ಗೆನೆ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದೇ ಬಾರ್ಡ್ರು. ಇದೇ ಬಾರ್ಡ್ರಾ? ಸೊ ಗೈಸ್ ಇಲ್ಲಿ ನೋಡಿ ಬಾರ್ಡ್ರು ಇನ್ನೇನು ಬಂತು. ಇದು ಈಗ ಮುಗಿಯಿತು ತಮಿಳ್ನಾಡು. ನೋಡಿ ಬಾರ್ಡ್ರು ಎಂಡ್ ಆದ ತಕ್ಷಣ ರೋಡ್ ಯಾವ ಲೆವೆಲ್ ಹದಗೆಟ್ಟು ಹೋಗಿರುತ್ತೆ ಅಂತ ನೋಡಿ. ಕಂಪ್ಲೀಟ್ ರೋಡ್ ಇಲ್ಲ ಈ ಥರ ಮಣ್ಣು ರೋಡ್. ಎಷ್ಟು ವರ್ಷ ಆಗಿರ್ಬೋದು ಈ ರೋಡ್ ಮಾಡಿ? ನಾವು ಬಂದಾಗಿನೂ ಹಿಂಗೆ ಐತನ ರೋಡ್ ಇದು. ನೀವಿಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ನಾವು ಬಂದು ಇನ್ನೇನ ಒಂದು 10 ವರ್ಷ 12 ವರ್ಷ ಆಯಿತು. ಆಗ್ಲಿಂದನೂ ಈ ರೋಡ್ ರೆಡಿ ಮಾಡಿಲ್ಲ. ಒಬ್ಬೊಬ್ಬರಾಗೆ ಎಲ್ಲ ಹೋಗ್ಬಿಡ್ತಾರೆ. ಇಲ್ಲೆಲ್ಲ ವಿಡಿಯೋ ಮಾಡ್ಬೋದಲ್ವ, ಏನು ತೊಂದರೆ ಇಲ್ಲ. ಒಳಗಡೆ ಮಾಡಂಗಿಲ್ಲ ಈ ತರ ಆಚೆ ಮಾಡ್ಬೋದು, ಇಲ್ಲಿ ಮಾಡಂಗಿಲ್ವಾ? ಆಚೆ ಏನಾದ್ರು ಆಚೆ ಮಾಡ್ತೀವಿ. ನೀವು ಮುಗಿಸ್ಕೊ ಬನ್ನಿ ಬೇಗ. ಇಲ್ಲಿದ್ ಮೊದಲ ಎಲ್ಲರೂ ಮಾಡ್ಬೋದು. ಇಲ್ಲಿ ಅಂಗಡಿ ಮಾಡಲ್ಲ, ಅಂಗಡಿ ಮಾಡಲ್ಲ, ಬರೀ ಆಚೆ ಜನರದ್ ಮಾತ್ರ ಮಾಡ್ತೀವಿ. ಅಲ್ಲೂ ಮಾಡ್ಬೋದು. ಕ್ಯಾಮ್ರಾ ಎಲ್ಲ ನೋಡ್ತಾ ಇರ್ತಾರೆ ಏನಂತ. ಅಣ್ಣ ಇಲ್ಲಿ ಮ್ಯಾಗ್ನೆಟ್ ಅಣ್ಣ ಎಲ್ಲೋ ರೋಡಲ್ಲಿ ಬಿದ್ದೋಗ್ಬಿಟ್ಟೈತೆ. ನಾವು ರೋಡಲ್ಲೆಲ್ಲೋ ಬಿದ್ದೋಗ್ಬಿಟ್ಟೈತೆ. ಇಲ್ಲಿ ಮ್ಯಾಗ್ನೆಟ್ ಇಲ್ಲಿ ಅಂಟ್ಕೊಂಡೈತೆ. ಅದೆಲ್ಲೋ ರೋಡ ಬಿದ್ದೋಗೈತೆ ಏನಾಗೈತಣ್ಣ. ಎಂಥ ಕೆಲಸ ಆಯ್ತು ಗೈಸ್. ನಂದು ಮೈಕೆ ಒಂದು ಎಲ್ಲೋ ಬಿದ್ದೋಗ್ಬಿಟ್ಟೈತೆ. ನಾ ಸೇಮ್ ಇದೇ ಥರನೇ ಇರ್ತದೆ ನೋಡೋಣ. ಇಲ್ಲೇ ಎಲ್ಲೋ ಬಿದ್ದಿಲ್ಲ, ಇದೇ ಥರನೇ ಇರುತ್ತೆ ಸೇಮ್. ಇದೇ ಥರದ್ದು ಒಂದು ಮೈಕ್ ಇರುತ್ತೆ ನೋಡೋಣ. ಇದು ಮ್ಯಾಗ್ನೆಟ್ ಅಂಟ್ಕೊಳ್ಳುತ್ತಿದ್ದು, ಇದ್ರ ಜೊತೆ ಇದು ಮೇಲ್ಗಡೆ ಬಿದ್ದೋಗ್ಬಿಟ್ಟೈತೆ. ಈಗ ನೋಡ ಒಂಚೂರು ಕರೆಂಟ್ ಬಂತು. ಇಲ್ಲೇ ಎಲ್ಲ ಬಿದ್ದಿರೋದು, ಇಲ್ಲೇ ಎಲ್ಲ ಬಿದ್ದಿರೋದು. ನಮ್ಮೂರದಕ್ಕೆ ಹೋಗಿರೆ ನೆಕ್ಸ್ಟ್ ಹೋಗ್ಬೇಕು. ಇನ್ನು ಎಲ್ಲಿಗೂ ಹೋಗಿಲ್ಲ ನಾನು. ಇಲ್ಲ ಇಲ್ಲ ಇಲ್ಲ, ಇಲ್ಲೇ ಎಲ್ಲಿ ಇಲ್ಲೇ ಇಳ್ದಿದ್ದೀನಿ. ಇಲ್ಲೇ ಎಲ್ಲ ಬಿದ್ದೈತೆ ಒಟ್ಟು. ಇಲ್ಲೇ ಬಿದ್ದ. ಸೊ ಗೈಸ್ ನಂದು ಮೈಕ್ ಎಲ್ಲೋ ಬಿದ್ದೋಗ್ಬಿಟ್ಟೈತೆ. ಅಲ್ಲೇ ಶಿವಕುಮಾರ್ ಮನದಕ್ಕೆ ಹೋಗಿರೆ. ಅದೆಲ್ಲ ಮಾಡಾಗೈತೆ ಗೈಸ್. ಕರ್ಮ ಅಣ್ಣ ಈ ಥರನ ಸೇಮ್ ಟು ಸೇಮ್ ಇರುತ್ತೆ ಅಣ್ಣ. ಈ ಥರದ್ದು ಮೈಕು ಬಿದ್ದೋಗ್ಬಿಟ್ಟೈತೆ. ಅದೇ ಸ್ಟ್ಯಾಂಡಲ್ಲಿ ಇಲ್ಲ ಅಣ್ಣ. ಇಲ್ಲಿ ಬರ್ಬೇಕಾರೆ ಎಲ್ಲರೂ ಮಿಸ್ ಆಗಿರ್ಬೇಕಷ್ಟೇ. ಈ ಬರ್ಬೇಕಾಗಿತ್ತು ನಿಮ್ಮ ಹತ್ರ. ಗೈಸ್ ಹಾಳಾದ್ ನನ್ನ ಮೈಕ್ ಎಲ್ಲೋ ಬಿದ್ದೋಗ್ಬಿಟ್ಟೈತೆ. 2 ಮೈಕ್ ಬರುತ್ತೆ, ಅದ್ರಲ್ಲಿ 1 ಮೈಕು ಕೈಯಲ್ಲಿ ಇಟ್ಕೊಂಡಿದ್ದೆ, ಇನ್ನೊಂದು ಮೈಕ್ ಎಲ್ಲೋ ಬಿದ್ದೋಗ್ಬಿಟ್ಟೈತೆ. ಅದು ಎಲ್ಲಿ ಬಿದ್ದೈತೆ ಅಂತಲೂ ಗೊತ್ತಿಲ್ಲ. ಬಟ್ ಕತ್ಲಲ್ಲಿ ಬೇರೆ ಬಂದಿರೋದು, ಎಲ್ಲಿ ಬಿದ್ದೋಗೈತೆ ಅಂತ ಗೊತ್ತಿಲ್ಲ. ಅದು ಹುಡ್ಕಕ್ಕಂತೂ ಆಗಲ್ಲ ಇವಾಗ. ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಎಸ್ ಮೊದಲೇ ಕಾಸ್ಟ್ಲಿ ಮೈಕ್ ಇದು, ಇದನ್ನು ತರಿಸ್ಬೇಕು ಅಂದರೆ ಮುಗೀತು ಅಣ್ಣ. ಈಗ ಮೈಕಿಗೆ ಹೆಂಗೆ ಮಾಡೋದಣ್ಣ? ಅಲ್ಲಂತೂ ಬಿದ್ದಿಲ್ಲ ಅಣ್ಣ. ಈಗ ಎಲ್ರದ್ದು ಆಯ್ತಾ? ಅಡ್ವರ್ಟೈಸ್ಗೆ ಸರಿ. ಎಷ್ಟೆಷ್ಟು ಕೊಡಿದ್ರಿ ನೀವು? ನಾವು ಒಂದು ಕಟಿಂಗು ಹಾಗಂದ್ರೆ 90. ಬರೀ 90 ಎಷ್ಟು ಕೊಡೋದಾ? ಮನೆಗೆ 90. ಸಾಯಂಕಾಲ 2 ಆಟ ಕರ್ಕೋಗಿದ್ವಿ. ನಾನು ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡ್ರು ಏನು ಹೇಳಿದ್ನಲ್ಲ, ಸೊ ಇಲ್ಲಿ ನೋಡಿ, ಇಲ್ಲಿ ತಮಿಳ್ನಾಡು ಸ್ಟಾರ್ಟ್ ಆಗುತ್ತೆ. ಇದೇ ತಮಿಳ್ನಾಡು, ಇದು ಕರ್ನಾಟಕ. ಸೊ ಇಲ್ಲಿ ರೋಡ್ ಚೆನ್ನಾಗಿದೆ, ಇಲ್ಲಿ ರೋಡ್ ಚೆನ್ನಾಗಿಲ್ಲ. ನಾನು ಮೈಕು ಇಲ್ಲೇ ಎಲ್ಲಾರ ಬಿದ್ದಿರ್ಬೋದು ಅಂತ ಒಂದು ಅನ್ಕೊಂಡಿದ್ದೀನಿ. ಮೈಕು ಬಿದ್ದೋಗಿತ್ತು. ಕರೆಕ್ಟಾಗಿ ಎದೆಗೆ ಹಾಕೊಂಡಿದ್ದೆ. ನಿಮ್ಮ ಕೈ ಏನಾದ್ರು ಟಚ್ ಆಗೋದು ಇದಾಗಿ ಇರಬೇಕು
ನೋಡಿ ಇದೇ ಸಿಸ್ಟಮ್ ಇಲ್ಲಿ ಅಂದ್ರೆ ಈಗೆಲ್ಲ ಕುಡಿದ್ರು ಈಗ ನೋಡಿ ಮುಂಚೆನೂ ಹಿಂಗೆ ಇದ್ರು ಕುಡಿದ್ಮೇಲೆ ಹಿಂಗೆ ಇದ್ದಾರೆ ಏನು ಎಫೆಕ್ಟ್ ಏನಾಗಲ್ಲ ಸುಮ್ಮನೆ ಖುಷಿ ಕುಡಿತೀರ ನಮ್ಗೆ ಮೈಕ್ ಇಲ್ಲ ಅಂದ್ರಲ್ಲ ಅದೊಂದೇ ನಮ್ಗೆ ಈಗ ಭಯ. ನಿಮಗೆ ಬೇಜಾರಾಗಿದೆ ನಮ್ಗೆ ಬೇಜಾರಾಗೋಯ್ತು. ಪಾಪ ನೀವು ಬಂದು ಪಾಪ ಮೈಕ್ ಇಲ್ಲ ಅಂದ್ರ ವಾಲಿ ಬಿಡಿ ಏನ್ ಮಾಡಕ್ಕಾಯ್ತದೆ ಹಣೆ ಬರ ಬಿಡೇ ಮೈಕ್ ತಕೊಳ್ಳಾರಿ. ಸೀಟ್ ಹೋದವು ಕರೆಕ್ಟಾಗಿ ಎಷ್ಟು ಸೀಟ್ ಇದ್ದಾವೆ ಇಲ್ಲ 4 5 6 ಸೀಟು ಓಕೆನಾ. ಹಾ ಇಲ್ಲಿ ಮಾತ್ರ ಆಟೋ ತಾವಡಿ ಗಂಟಾನಿ ಅಲ್ಲಿಗೆ ಹೋಗ್ಬೇಕಾದ್ರೆ ನಮ್ಗೆ 20 ರೂಪಾಯಿ ಬಸ್ ಚಾರ್ಜ್. ನಿಮ್ಮೂರಿಗೆ ಹೋಗಕ್ಕೆ ಮತ್ತೆ ಇಲ್ಲಿಂದ ಮತ್ತೆ 10 ರೂಪಾಯಿ. ಹಾ 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 ಮತ್ತೆ ಅಲ್ಲಿಂದ ಅಲ್ಲಿ 10 ಇದ್ದಾಗ 10 ರೂಪಾಯಿ. ನಿಮ್ಮ ಹೆಸರೇನು ಹೇಳಿ ನಂಗೆ ಬರ್ತೇ ಹೋಯ್ತು ರೇವಣ್ಣ. ಈ ವಿಡಿಯೋದಲ್ಲಿ ಒಂದೇ ಬೇಜಾರೇನು ಅಂದ್ರೆ ನನ್ನ ಮೈಕ್ ಬೇರೆ ಕಳೆದೋಯ್ತು. ಈಗಿನ್ನು ನಾನು ತಗೊಂಡು ಒಂದು ತಿಂಗಳು ಆಗಿಲ್ಲ ಅನ್ಕೊಳ್ಳಿ ಹೊಸ ಮೈಕು. 2 ಮೈಕ್ ಇರುತ್ತೆ ಇದರಲ್ಲಿ. ಒಂದು ಮೈಕು ಕೈಯಲ್ಲಿ ಹಿಡ್ಕೊಂಡಿದ್ದೆ, ಇನ್ನೊಂದು ಇಲ್ಲಿ ಹಾಕೊಂಡಿದ್ದೆ. ಮ್ಯಾಗ್ನೆಟ್ಟು ಕರೆಕ್ಟಾಗಿ ಬಿದ್ದು ಆಟೋದಲ್ಲಿ ಬಿತ್ತು. ಎಲ್ಲೋ ಮಾಡಿದ್ರಿ ಅದು ಮಿಸ್ ಆಗಿಲ್ಲ, ಹಿಂಗೆ ಟಚ್ ಅದು ಬಿದ್ದೋಗ್ಬಿಟ್ಟೈತೆ. ನಾನು ನೋಡ್ಕೊಂಡಿಲ್ಲ ಕರೆಕ್ಟಾಗಿ. ನಿಮ್ಮ ಮೈಕ್ ಇಸ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ಅಲ್ಲ ನೀವ್ಯಾರು ತಗೊಂಡಿಲ್ಲ, ಅದು ಮಿಸ್ ಆಗಿ ನಾನೇ ಎಲ್ಲ ಬೀಳ್ಸಿದ್ದೀನಿ. ಅದೇ ಹೊಸ್ದ ನಾನು ತಗೊಂಡು ಒಂದು ತಿಂಗಳು ಆಯ್ತಿರ್ಲಿಲ್ಲ. ನೋಡೋಣ ಏನು ಮಾಡೋದು. ವಾಸನೆ ಬರ್ತಲ್ವಾ ಸ್ಮೆಲ್ಲು ಯಾವ್ದು ನೀವು ಕೊಡ್ತಿರೋದು ನಮ್ಮದು ಎಲ್ಲ ಸ್ಮೆಲ್ ಬರ್ತಾವಲ್ಲ ಕಡ್ಕತ್ತಿದ್ದಾರಲ್ವಾ. ಇನ್ನೇನು ಆ ಬಾಡ್ರಿಂದ ಅಣ್ಣ ಬಾರ್ ಐತಲ್ಲ ಅಲ್ಲೇ ಎಲ್ಲೋ ಬಿದ್ದಿರೋದು ನನ್ನ ಪ್ರಕಾರ. 7 ಗಂಟೆಗೆ 7 ಗಂಟೆಗೆ ಹೋಗ್ಬಿಡ್ತೀನಿ ಬಸ್ ಸ್ಟ್ಯಾಂಡ್ಗೆ. ಹೌದಾ ಹಾಂ ಹೋಗ್ಬಿಟ್ಟು ಬೆಳಗ್ಗೆ ಒಂದ್ಸಲ ಹುಡುಕ್ಬಿಡೋಣ. ಸೊ ಗೈಸ್ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಏನು ಅಂದರೆ ಈಗ ಹೆಂಗೋ ವೀಡಿಯೋ ಆನ್ ಮಾಡಿದ್ದೀನಿ ನಾನು ಅಲ್ಲಿ ವರ್ಟಾಗಿಂದನೂ ಮತ್ತು ಬಾರ್ಗೆ ಹೋಗಂಟನು. ಸೊ ವರ್ಟಾಗಂತ ಮೈಕ್ ಇತ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಚೆಕ್ ಮಾಡ್ತೀನಿ ನಾನು ವೀಡಿಯೋದಲ್ಲಿ, ಅಂದರೆ ಎಲ್ಲಿ ಮಿಸ್ ಯಾವ ವೀಡಿಯೋದಲ್ಲಿ ಎಲ್ಲಿ ಬಿದೋಗಿದ್ರೆ ಅಲ್ಲೇ ಗೊತ್ತಾಗುತ್ತಲ್ಲ ಎಲ್ಲಿ ಬಿದೋಗಿದೆ ಅಂತ. ಸೊ ಅದನ್ನ ನೋಡ್ಕೊಂಡು ಆ ಜಾಗದಲ್ಲಿ ಹುಡುಕ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ. ಕಳೆದೋಗಿರೋ ವಸ್ತುನ ಜಾಸ್ತಿ ಹುಡುಕ್ಬಾರ್ದು ಅಂತಾರೆ, ತಾನೇ ಸಿಗಬೇಕು ಅಂತಾರೆ. ತಾನೇ ಸಿಗೋವಂಥ ಯಾವುದೋ ಚಾನ್ಸಸ್ ಇಲ್ಲ. ನೋಡೋಣ, ಟ್ರೈ ಮಾಡೋಣ. ಬೇಜಾರಾಗ್ಬಿಟ್ಟು ಸಿಕ್ಕರೆ ಏನಾರು ಆಗ್ಬಿಟ್ರೆ. ಇನ್ನೇನು ನಾವು ಆಲ್ರೆಡಿ ತಾಲ್ವಾಡಿ ಹತ್ತತ್ರ ಬಂದಿದ್ದೀವಿ. 5 ಕಿಲೋಮೀಟ್ರು ಹೋಯ್ತು, 5 ಕಿಲೋಮೀಟ್ರು ಬತ್ತ 5 ಕಿಲೋಮೀಟ್ರು. ಅಣ್ಣ ನಿಮಗೆ ಬೆಳಗ್ಗೆ ಬಾಡಿಗೆ ಎಲ್ಲ ಪರವಾಗಿಲ್ವಾ? ಬೆಳಿಗ್ಗೆ ಅಂದರೆ ಲೋಕಲ್ ಅಣ್ಣ, ಲೋಕಲ್ ಬಾಡಿಗೆಗಳು. ಹಾಂ. ಬಟ್ ಮೈನ್ ಈ ಬಾಡಿಗೆ ಬರೋದೇ ಸಂಜೆ ಮೇಲೆ ಅಲ್ವಾ? ಇದನ್ನ ಅದೇ ಕೆಲಸಕ್ಕೆ ಹೋಗಿರ್ತಾರಲ್ಲ, ಕೆಲಸದಿಂದ ಬಂದ ಮೇಲೆ ತಾನೆ 5 ಗಂಟೆ ಮೇಲೆ ಆವಾಗಲೇ ಮೈನ್ ಮೇನ್ ಬಾಡಿಗೆ. ನೋಡಿ ಇಷ್ಟೆಲ್ಲ ರಿಸ್ಕ್ ತಗೊಂಡು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀನಿ. ಸೊ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತೀರಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. A few moments later. ಗೈಸ್ ಫುಲ್ಲು ಜಾಮ್ ಆಗಿ ಹೋಗೈತೆ ಗಾಡಿಗಳು ನೋಡಿ. ಆ್ಯಕ್ಚುಲಿ ನಾವು ವಿಡಿಯೋದಲ್ಲಿ ನೋಡಿದ್ವಿ ಅಂದರೆ ಮೈಕು ಎಲ್ಲಿ ಬಿದೋಗೈತೆ ಅಂತ. ಪುಣ್ಯ ನಾನು ಈ ವಿಡಿಯೋನ ಕಟ್ಟೆ ಮಾಡಿರಲಿಲ್ಲ, ಎಲ್ಲೂ ಹಂಗೆ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ. ಎಲ್ಲಿ ಬಿದೋಗಿದೆ ಅಂತ ನೋಡ್ಕೊಂಡಿದ್ದೀವಿ. ಸೊ ಆ ಜಾಗ ಇವ್ರಿಗೆ ಗೊತ್ತಂತೆ. ಸೊ ತಾಳ್ವಾಡಿಗೆ ಹೋಗಿ ಇವ್ರನ್ನೆಲ್ಲ ಬಿಟ್ಬಿಟ್ಟು ವಾಪಸ್ಸು ಬರ್ತೀವಿ. ಬಿದ್ದಿರೋ ಸುತ್ತಮುತ್ತ ಜಾಗನ ಹುಡುಕೋದ್ರೆ ಸಿಕ್ಬೋದು ಅಂತ ಅನ್ಕೊಂಡಿದ್ದೀನಿ. ಸಿಕ್ಕೋರು ನನ್ನ ಪುಣ್ಯ, ಸಿಕ್ಕಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಕೈಯಲ್ಲಿ ನಾನೇ ಹಿಂಗೆ ಅಂದ್ಬಿಟ್ಟಿದ್ದೀನಿ ವಿಡಿಯೋದಲ್ಲಿ. ಆ ವಿಡಿಯೋ ಹಾಕ್ತೀನಿ ನೋಡಿ ಬೇಕಾರೆ. ಸೊ ನೆಕ್ಸ್ಟ್ ಅದೇ ವಿಡಿಯೋ, ಆ ಮೈಕ್ ಸಿಗುತ್ತಾ ಇಲ್ವಾ ಅನ್ನೋದೇ ವಿಡಿಯೋ ಮಾಡ್ತೀನಿ. ಇಲ್ಲಿ ಇಳ್ಕೊತಾರೆ ಇವರೆಲ್ಲ. ನೋಡಿ ಇದು ತಾಲ್ವಾಡಿ ಮೈನ್ ಸರ್ಕಲ್. ಎಲ್ಲರೂ ಇಲ್ಲಿ ಇಳ್ಕೊತಾರೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲ ಹುಷಾರಾಗಿ ಮನೆಗೆ ಹೋಗಿ. ಥ್ಯಾಂಕ್ ಯು. ಹಾಂ ಬರ್ತೀರಾ? ಡ್ರಾಪ್ ಮಾಡಾಯ್ತು. ಇವಾಗ ನಾವು ಹೋಗ್ಬೇಕು ವಾಪಸ್. ಊಟ ಕಟ್ಟಿಸ್ಕೊಬಿಟ್ಟು ಅದಾದ್ಮೇಲೆ ಒಂಚೂರು ಮೈಕ್ ಹುಡ್ಕಕ್ಕೆ ಹೋಗೋಣ. ಗೈಸ್ ನೋಡೋದ್ರಲ್ಲ, ಇಷ್ಟ ಆಗಿತ್ತು ಅಂದರೆ ಇಲ್ಲಿನ ಒಂದು ಸಿಸ್ಟಮು. ನಾನು ಈ ವಿಡಿಯೋನ ಅಂದರೆ ನಾನು ಮುಂಚೆ ತಾಲ್ವಾಡಿಗೆ ಬಂದಾಗ ನೋಡಿದ್ದೆ ಇದನ್ನು. ಸೊ ಈ ವಿಡಿಯೋನ ನಾನು ಒಂದು ಫನ್ಗೋಸ್ಕರ ಅಂದರೆ ಇಲ್ಲಿನ ಸಿಸ್ಟಮ್ ಯಾವ ರೀತಿ ಇದೆ ಅಂತ ತೋರ್ಸೋಕ್ಕೋಸ್ಕರ ಮಾಡಿದ್ದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಇಲ್ಲಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಸೊ ಇಲ್ಲೇ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಸ್ಟೇ ಟ್ಯೂನ್ಡ್. ಬಾಯ್, ನಮಸ್ಕಾರ.